ಅಂಬೇಡ್ಕರ್ ಪ್ರಸ್ತಾಪ ಮಾಡಿದ್ರೆ ನಾನು ಕೇಳಲೇಬೇಕು ಅದನ್ನ. ನಟರಾಜ್ ಗೌಡ್ರೆ, ನಿಮ್ದು ಒಂದು ಗ್ರಾಮೀಣ ಭಾಗದ ಹಿನ್ನೆಲೆ ನಿಮಗಿರಬಹುದು. ಹೌದು, ಅಲ್ಲಿನ ಸಮಸ್ಯೆಗಳು ನಿಮ್ಮ ಜಾತಿಯವರು ಫೇಸ್ ಮಾಡಿದಂಥ ಸಮಸ್ಯೆ ನಿಮ್ಮ ವ್ಯಕ್ತಿತ್ವನ ರೂಪಿಸಿರುತ್ತೆ. ಕರೆಕ್ಟ್. ನಿಮ್ಮಲ್ಲಿ ಕೆಚ್ಚನ್ನು ರೂಪಿಸಿರಬಹುದು, ಒಂದು ಹೋರಾಟವನ್ನು ರೂಪಿಸಿರಬಹುದು. ಇನ್ನೊಂದು ಭಾಗದಲ್ಲಿ ಬಂದಾಗ ಗೋಡ್ಸೆ ಬೆಳೆದಂಥ ವಾತಾವರಣ, ಅವರು ಫೇಸ್ ಮಾಡಿದಂಥ ಇಶ್ಯೂಗಳು, ಸ್ವತಂತ್ರದ ಬಗೆಗಿನ ಅವರ ಒಂದು ಆಲೋಚನೆಗಳು, ಅದಕ್ಕೆ ತಕ್ಕಂತೆ ಅವ್ರ ವ್ಯಕ್ತಿತ್ವ ರೂಪುಗೊಂಡಿರುತ್ತೆ. ಇಬ್ರು ತಪ್ಪು ಅಂತಲ್ಲ ಇಲ್ಲಿ, ನಿಜ. ಇಬ್ಬರನ್ನ ಕಂಪೇರ್ ಮಾಡೋ ತಪ್ಪು ಅಂತ ಇಲ್ಲ, ಕಂಪೇರ್ ಮಾಡೋ ತಪ್ಪಲ್ಲ. ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಸಂಘ ಪರಿವಾರದವರು ಇವರೆಲ್ಲರಿಗಿಂತ ಮಹಾತ್ಮ ಗಾಂಧಿಗಿಂತ, ನೆಹರುಗಿಂತ, ಪಟೇಲ್ಗಿಂತ, ಅಂಬೇಡ್ಕರ್ಗಿಂತ ಸಾವರ್ಕರ್ ದೊಡ್ಡ ವ್ಯಕ್ತಿ ಅಂತ ಬಿಂಬಿಸ್ತಾ ಇದಾರಲ್ಲ, ಅದಕ್ಕೆ ನಾವು ಎಲ್ಲರೂ ಆಕ್ಷೇಪ ಮಾಡ್ತಾ ಇರ್ತಾರೆ. ಸೊ ಇವತ್ತಿನ ಕಾಲಘಟ್ಟದಲ್ಲಿ ಕಂಡ ಮಾಡ್ಕೊಂಡು ಬರ್ತಾ ಇದ್ದೀರಾ ನೀವು? ಕಂಡ ವಿಷಯ ಅಲ್ಲ, ನಾವು ನೋಡಿ ಸತ್ಯಾಂಶಗಳು ನಾವು ಆಚೆಗೆ ಬಿಡ್ತಾ ಇದೀವಿ. ಸತ್ಯಾಂಶಗಳು ಏನಿದೆಯೋ ಅದೇನೆ. ಮಹಾತ್ಮ ಗಾಂಧಿ ಹತ್ಯೆನಲ್ಲಿ ಯಾರ ಪಾತ್ರ ಇತ್ತು, ಬ್ರಿಟಿಷರಿಗೆ ಯಾರು ಕ್ಷಮಾಪಣೆ ಪತ್ರ ಬರೆದು, ಯಾರು ಪೆನ್ಷನ್ ತಗೊಂಡ್ರು, ಯಾರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಯಾರು ಅಪೋಸ್ ಮಾಡಿದ್ರು, ಇವು ನಾನು ಸತ್ಯ ಹೇಳ್ತಾ ಇದ್ದೀನಿ. ಇಂಥ ನಾಯಕನನ್ನ ಯಾರು ಈ ದೇಶಕ್ಕಾಗಿ ಪ್ರಾಣ ಕೊಟ್ರು, ಯಾರು ತಮ್ಮ ಎಂಟೈರ್ ಜೀವನವನ್ನ ಮುಡುಪಾಕಿಟ್ರು ಹೋರಾಟಕ್ಕಾಗಿ, ಅಲ್ಲರೇ ಬಾಲ್ ಚಿಂದು ಸ್ಪೂನಲ್ಲಿ ಹಿಡ್ಕೊಂಡು ಹುಟ್ಟಂತವ್ರು ನೆಹರೂರವರು ತಮ್ಮ ಆಸ್ತಿನೇ ದೇಶಕ್ಕಾಗಿ ಕೊಟ್ಬಿಟ್ರು. 13 ವರ್ಷ ಸೆರೆವಾಸ ಕೂಡ ಇದ್ರು. ತಮ್ಮ ಯೌವನವನ್ನ ಸೆರೆವಾಸಿ ಹೋರಾಟ ಮಾಡಿ, ಬೇರೆನೆಲ್ಲ ಗಾಂಧಿ ಜೊತೆ ನಿಂತು ಸಮಕಾಲನಾಗಿ ನಿಂತು ಹೋರಾಟ ಮಾಡಿ ಸ್ವತಂತ್ರ ತಂದು ಕೊಟ್ಟಂತವ್ರು. ಆ ಕಾಂಟ್ರಿಬ್ಯೂಷನ್ ದೊಡ್ಡದ? ನೀವು ಗಾಂಧಿ ಹತ್ತಿನಲ್ಲಿ ಭೂಗತ ಆದಂತವ್ರು ಕಾಂಟ್ರಿಬ್ಯೂಷನ್ ದೊಡ್ಡದ? ಅದನ್ನ ನೋಡ್ಕೊಂಡು ಇವತ್ತು ಜನ ದೇಶ ಯಾವ್ದನ್ನ ಫಾಲೋ ಮಾಡಬೇಕು, ಯುವಕರು ಯಾವ್ದನ್ನ ಫಾಲೋ ಮಾಡಬೇಕು? ವೇಣುಗೋಪಾಲ್ ಅವರೇ, ಈ ಸಾವರ್ಕರ್, ಗಾಂಧಿ, ಅಂಬೇಡ್ಕರ್ ಸಬ್ಜೆಕ್ಟ್ ಇದೆಯಲ್ಲ, ಬಹಳ ದೊಡ್ಡದು. ನಾನು ಅದನ್ನ 5 ನಿಮಿಷದಲ್ಲಿ ಹಿಡಿದಿಟ್ಬಿಡ್ತೀನಿ, 10 ನಿಮಿಷದಲ್ಲಿ ಕನ್ಕ್ಲೂಷನ್ ಬಂದ್ಬಿಡ್ತೀನಿ, ನಾನು ಇದನ್ನ ಇವರೇ ಸರಿ ಅಂತ ಹೇಳಿಬಿಡ್ತೀನಿ ಅಂತ ಹೇಳಿದ್ರೆ ತುಂಬಾ ದಡ್ಡತನ ಆಗ್ಬಿಡುತ್ತದು. ಇದಾಚೆ ಒಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಈ ಅತಿಯಾಗಿ ವೈಭವೀಕರಿಸ್ತಕ್ಕಂಥ ಭರದಲ್ಲಿ ಇಲ್ಲಿ 2 ವಿಚಾರಗಳು ಮುಖ್ಯವಾಗಿ ಬರ್ತವೆ. ಇಲ್ಲಿ ನಾನು ಒಂದು ಪಾಯಿಂಟ್ ಹೇಳಿಬಿಡ್ತೀನಿ. ಈ ದೇಶದಲ್ಲಿ ವಿದೇಶಿ ಆಕ್ರಮಣಕಾರರು ದಾಳಿ ಮಾಡಿದಾಗ ಇದೇ ದೇಶದಲ್ಲಿದ್ದಂಥ ಮಹಾನ್ ಸಂತರುಗಳು 2 ಕೆಲಸವನ್ನು ಮಾಡ್ತಾರೆ. ಕೆಲವು ಕಡೆ ಶಕ್ತಿಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ, ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡ್ತಾರೆ, ಒಂದು ಭಾಗ. ಎರಡನೆಯ ಭಾಗದಲ್ಲಿ ಜನಾಂಗಗಳನ್ನು ನೋಡದೆ, ಜಾತಿಗಳನ್ನು ನೋಡದೆ ನಾವೆಲ್ಲ ಒಗ್ಗಟ್ಟಾಗಿದ್ದರೇನೆ ಅಪ್ಪ ಇಂಥ ದಾಳಿಕೋರರ ವಿರುದ್ಧವಾಗಿ, ಆಕ್ರಮಣಕಾರರ ವಿರುದ್ಧವಾಗಿ ನಾವು ಹೋರಾಡಕ್ಕೆ ಸಾಧ್ಯ ಅಂತ ದೀಕ್ಷೆ ಕೊಟ್ಟಿರ್ತಕ್ಕಂಥ ನೆಲ ಇದೇ ಭಾರತ. ಅವತ್ತಿನ ಕಾನ್ಸೆಪ್ಟ್ ಏನು? ಆ ಶತ್ರುವಿನ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಸಾಧ್ಯ ಅಂತ. ಇದರ ಮಧ್ಯದಲ್ಲಿ ಜಾತಿ ಪದ್ಧತಿ ಇತ್ತು, ಹೌದು, ಅಸ್ಪೃಶ್ಯತೆ ಇತ್ತು, ನಿಜ. ಇದರ ಆಚೆಗೂ ಕೆಲವು ಸಂತರು, ಕೆಲವು ಸಮಾಜ ಸುಧಾರಕರು ಆ ಪ್ರಯತ್ನವನ್ನು ಮಾಡಿರೋದನ್ನ ಯಾರೂ ಅಲಗಳೆಯೋಕ್ಕಾಗಲ್ಲ. ಎರಡನೆಯ ಭಾಗ, ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ನು ಮುಸ್ಲಿಂ ಕಣೋ, ಅವ್ನ ಕಡೆ ಬಿಟ್ಬಿಡು, ಇವನು ಕ್ರಿಶ್ಚಿಯನ್ ಒಂದು ಕಡೆ ಬಿಟ್ಬಿಡು, ಇವನು ಹಿಂದೂ, ನಮಗೇನಾಗಬೇಕು, ಸಾಧ್ಯನೇ ಇಲ್ಲ ವಾತಾವರಣ ನಿರ್ಮಾಣ ಆಗಿರೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಅಗ್ರಿ ಜಿನ್ನ ನನಗೊಂದು ಸಪ್ರೇಟ್ ದೇಶ ಬೇಕು ಅಂತ ಕೇಳ್ತಾ ಇದ್ದು ಅಗ್ರಿ. ಇದರ ಆಚೆಗೂ ನಾವೆಲ್ಲ ಸೇರ್ಕೊಂಡು ಬ್ರಿಟಿಷನ್ನ ಓಡಿಸಿದ ಮೇಲೆ ನಮ್ಮ ದೇಶದ ಬಾಪ್ತು, ಬ್ರಿಟಿಷರೇ ಇಲ್ಲಿ ಇದ್ರೆ ನಮ್ದು ಅಂತೇನು ಇಲ್ವಲ್ಲ ಅಂತ ಪಾಯಿಂಟ್ ಬರಲ್ವ ಅಲ್ಲಿ ವೇಣುಗೋಪಾಲ್ ಅವರೇ? ಖಂಡಿತ ಸರ್. ಸರ್, ಈಗ ಏನು ನಟರಾಜ್ ಸರ್ ಅವ್ರು ಹೇಳಿದ ಒಂದು ಮಾತು, 48ರ ನಂತರ ಭೂಗತ ಆದ್ರು ಅಂತಿದೆ ಸರ್. 48 ನಂತರ ರತ್ನಗಿರಿಲೇ ಇದ್ರು ಸಾವರ್ಕರ್ ಅವರು. ಅವ್ರಿಗೆ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಇತ್ತು. ಯಾಕೆಂದ್ರೆ ಅಂಡಮಾನ್ ಜೈಲಲ್ಲಿ ಇದ್ದಾಗ ಇವರು ಏನು ಯಾವ ರೀತಿ ಅವ್ರನ್ನ ನೋಡ್ಕೊಂಡ್ರು ಅನ್ನೋದು ಗೊತ್ತು. ಅವರು 42 kg ಬಂದಿದ್ರು ಸರ್. ನಾನು ಇದು ಸಂಪೂರ್ಣ ಹೇಳಕ್ ಹೋದ್ರೆ ತಾವು ಹೇಳಿದಾಗ 1.5 ಗಂಟೆ ಬೇಕಾಗುತ್ತೆ ಸರ್. ಆದ್ರೆ ಅಂತ ಒಂದು ವ್ಯಕ್ತಿನ ಇವತ್ತು ಬಂದ ನಂತರ ರತ್ನಗಿರಿಗೆ ಬರ್ತಾರೆ, ಹೋಮ್ ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಅವ್ರ ದೇಹಕ್ಕೆ ಸಂಪೂರ್ಣ ಕ್ಷೀಣಿಸಿತ್ತು. ಅವ್ರು ಯಾವುದೇ ಸಮಾರಂಭದಲ್ಲಿ ಭಾಗಿಯಂತ ಸ್ಥಿತಿನೂ ಇರಲಿಲ್ಲ ಸರ್. ಹಾಗಾಗಿ ಅವ್ರು ಯಾಕೆ ಹೋಗ್ಲಿಲ್ಲ ಅನ್ನೋದೊಂದು ಹೇಳ್ತೀನಿ ಸರ್. ನಂತರ ಸರ್, ಇದ್ರಲ್ಲಿ ತಪ್ಪು, ಈಗ ತಾವು ಹೇಳಿದಾಗೆ ಸರ್, ಅನೇಕರು ಸರ್ ಇವತ್ತು ಸ್ವಾತಂತ್ರ್ಯ ಕೇವಲ ಅಹಿಂಸೆ ಅಂತ ಬಂದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ. ಕಾಂಗ್ರೆಸ್ ಅವತ್ತಿಂದ ಮಾಡಿದ್ದೇನು ಸರ್, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಬೈ ಅಹಿಂಸೆಯಿಂದ ಅಂತ ಪ್ರತಿಪಾದಿಸ್ಕೊಂಡು ಒಂದು ನರೇಟಿವ್ನ ಫಿಕ್ಸ್ ಮಾಡ್ಕೊಂಡು ಬಂದ್ರು ಸರ್. ಆದ್ರೆ ಈ ಏನು ನಮ್ಮ ಸುಖದೇವ್ ಇರ್ಬೋದು, ರಾಜ್ಗುರು ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಅಥವಾ ಚಂದ್ರಶೇಖರ್ ಆಜಾದ್ ಇರ್ಬೋದು, ಇವರೆಲ್ಲ ಪ್ರಾಣ ಕೊಟ್ಟಿದ್ದು ಭಾರತ ಮಾತನ್ನ ಬ್ರಿಟಿಷರಿಂದ ಅವ್ರನ್ನ ಮುಕ್ತ ಮಾಡಕ್ಕೆ ಪ್ರಾಣವನ್ನ ಅರ್ಪಣೆ ಮಾಡಿದ್ದಾರೆ ಸರ್. ಇದನ್ನ ಒಪ್ಪಕ್ ತಯಾರಿಲ್ಲ ಇವರು ಕಾಂಗ್ರೆಸ್ನವರು. ಏನು ಅಂದ್ರೆ ಯಾವುದು, ಈಗ ಸಾವರ್ಕರ್ ಅವರು ಇದನ್ನೆಲ್ಲ ಅವರ ಪುಸ್ತಕದಲ್ಲಿ ಹೇಳ್ತಾರೆ ಸರ್. ಸುಖದೇವ್ ಆಗಿ ರಾಜ್ಗುರು ಅವರು ಬಲಿದಾನ ಕೊಟ್ಟಿದ್ದನ್ನ, ಅಥವಾ ನಮ್ಮ ಚಂದ್ರಶೇಖರ್ ಆಜಾದ್ನ ಬಲಿದಾನ ಕೊಟ್ಟಿದ್ದನ್ನ, ಇದನ್ನೆಲ್ಲ ಅವರು ಉಲ್ಲೇಖ ಮಾಡಿ ಇವ್ರುಗಳು ಪ್ರಾಣಾರ್ಪಣೆ ಮಾಡೋದ್ರಿಂದ ಇವತ್ತಿನ ಸ್ಥಿತಿ ಹಿಂಗೆ, ನಮಗೆ ಸ್ವಾತಂತ್ರ್ಯಕ್ಕೆ ಒಂದು ಮುನ್ನಡಿಯನ್ನು ಬರೆದಿದ್ರು ಸರ್. ಅಂತವ್ರನ್ನೇ ಅವ್ರು ಒಪ್ಪೋದಿಲ್ಲ ಸರ್.
ಕಾಂಗ್ರೆಸ್ನವರು ಇವ್ರು ಯಾರನ್ನೂ ಒಪ್ಪೋದಿಲ್ಲ, ಕೇವಲ ಸಾವರ್ಕರನ್ನ ಒಬ್ಬ ಹಿಂದುತ್ವದ ಪ್ರತಿಪಾದಿಯನ್ನು ನೋಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಅವರು ಸಾವರ್ಕರ್ ಅವರು ಭಾರತದನ್ನ ಬ್ರಿಟಿಷರಿಂದ ಮುಕ್ತ ಮಾಡಲು ಅವರ ಹೋರಾಟ ಇಲ್ಲೇ ಅನ್ನೋದು ಇವತ್ತು ಸಹ ಹೇಳ್ತಾರೆ, ಮುಂದೂ ಹೇಳ್ತಾರೆ. ಇದೊಂದು ನರೇಟಿವ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸರ್. ಮಾನ್ಯ ನಟರಾಜ್ ಅವರನ್ನ ಒಂದೇ ಒಂದು ಸಹ ಕೇಳ್ಕೊಳ್ಳೋದು, ದಯಮಾಡಿ ಅಂಡಮಾನ್ ಜೈಲಿಗೆ ಒಮ್ಮೆ ಹೋಗಿ ಸರ್, ತಾವು ಅಲ್ಲಿ ಕೂತು 2 ನಿಮಿಷ ಕೂತ್ಕೊಳ್ಳಿ ಸರ್. ಅಲ್ಲಿ ಕೂತ್ಕೊಂಡು ನಿಮಗೆ ಅರಿವಾಗುತ್ತೆ, ಒಂದು ಸಣ್ಣದಾದ ಒಂದು ಜಾಗ ಕಕ್ಕಸ್ ರೂಮು ಅಲ್ಲೇ ಸರ್, ಅಲ್ಲೇ ಬದುಕಬೇಕು ಅಂತ ಜಾಗದಲ್ಲಿ 14 ವರ್ಷ ಇದಾರೆ ಅಂದ್ರೆ ಸರ್, ತಾವು ದಯಮಾಡಿ ನಾವು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಅಂಡಮಾನ್ಗೊಂದು ಹೋಗಿ ಬನ್ನಿ, ಆಮೇಲೆ ತಾವು ಸಾವರ್ಕರ್ ಏನು ಅಂತ ಒಮ್ಮೆ ಓದಿ ಆಮೇಲೆ ತಿಳ್ಕೊಳ್ಳಿ ಸರ್. ಸಾವರ್ಕರ್ ಒಬ್ಬ ದೇಶ ಪ್ರೇಮಿ, ಒಬ್ಬ ರಾಷ್ಟ್ರಭಕ್ತ, ಒಬ್ಬ ಹಿಂದುತ್ವದ ಹೋರಾಟಗಾರ, ಜೊತೆಗೆ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಇಲ್ಲಿನ ಜನರನ್ನ, ನಮ್ಮ ಕ್ರಾಂತಿಕಾರನನ್ನ ಅವರು ಹುಟ್ಟಾಕಿದ್ದಂತವರು ಸಾವರ್ಕರ್. ಕ್ರಾಂತಿಕಾರಿಗಳು ಅಹಿಂಸೆ ಇವೆರಡರಿಂದಲೇ ಭಾರತ ದೇಶಕ್ಕೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರ ಬಲಿದಾನವನ್ನ ನಾವು ಬಲಿದಾನ ದಿವಸ ಅಂತ ಆಚರಣೆ ಮಾಡ್ತೀವಿ. ಅವ್ರಿಗೆ ಇತಿಹಾಸ ಸಂಪೂರ್ಣವಾಗಿ ಗೌರವ ಎಲ್ಲಾ ಸಮಯದಲ್ಲೂ ಕೊಟ್ಟಿದೆ. ಕಾಂಗ್ರೆಸ್ ಕೂಡ ಅವ್ರಿಗೆ ಸಂಪೂರ್ಣ ಗೌರವವನ್ನು ಎಲ್ಲಾ ಸಮಯದಲ್ಲೂ ಕೊಟ್ಟಿದೆ. ಆದ್ರೆ ಯಾರು ಬ್ರಿಟಿಷರ ಪರವಾಗಿದ್ರು, ಸ್ವತಂತ್ರ ಹೋರಾಟದ ವಿರುದ್ಧವಾಗಿದ್ರು, ಗಾಂಧಿ ಹತ್ಯೆಯಲ್ಲಿ ಭಾಗಿಯಾಗಿದ್ರು ಅಂತ ಏನು ದಾಖಲಾತಿಗಳಿದಾವೆ, ಅದ್ರ ಮೇಲುಗೋಸ್ಕರನೇ ಸಾವರ್ಕರ್ನ ಯಾವತ್ತೂ ಕೂಡ ಆ ಹಂತಕ್ಕೆ, ಆ ಗೌರವಕ್ಕೆ ಮಾನ್ಯ ಆಗಿಲ್ಲ. ಬಲಪಂಥೀಯವಾದಿಗಳು, ಮೂಲಭೂತವಾದಿಗಳು ಅವ್ರನ್ನ ಆರಾಧನೆ ಮಾಡ್ಬೋದು, ನಾನು ಇಲ್ಲ ಅಂತಿಲ್ಲ, ಅವ್ರದ್ದೇ ಕಾರಣಗಳು, ಬೇರೆ ಬೇರೆ ಕಾರಣಗಳಿರ್ತವೆ. ಆದರೆ ಸ್ವತಂತ್ರ ಹೋರಾಟಕ್ಕೂ ಈ ಇತಿಹಾಸ ನಿರ್ಮಾಣ ಆಗೋದಕ್ಕೂ, ಭಾರತ ನಿರ್ಮಾಣ ಆಗೋದಕ್ಕೂ ಸಾವರ್ಕರ್ ಅವರ ಕೊಡುಗೆ ಶೂನ್ಯ. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ವೇಣುಗೋಪಾಲ್ ಅವರೇ, ಥ್ಯಾಂಕ್ ಯು ದಿನೇಶ್ ಶೇರವಳ್ಳಿ ಅವರೇ. ನೋಡಿ, ನಾವಿಲ್ಲಿ ಗಾಂಧೀಜಿಯವರ ಬಗ್ಗೆ ಮಾತಾಡಲಿಕ್ಕೋ ಅಥವಾ ಸಾವರ್ಕರ್ ಅವ್ರ ಬಗ್ಗೆ ಮಾತಾಡಲಿಕ್ಕೋ ಅಥವಾ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಲಿಕ್ಕೋ ಒಂದೊಂದು 70-80 ವರ್ಷಗಳ ಹಿಂದಕ್ಕೆ ನಾವೆಲ್ಲ ಕೂಡ ಹೋಗಬೇಕಾಗತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ನಿಂತು ಇತಿಹಾಸದ ಯಾವುದೋ ಘಟನೆ, ಯಾವುದೋ ಸಂದರ್ಭ, ಯಾವುದೋ ವ್ಯಕ್ತಿಗಿದ್ದಂಥ ಅನಿವಾರ್ಯತೆ, ಯಾವುದೋ ವ್ಯಕ್ತಿಯ ಒಂದು ತ್ಯಾಗ, ಇವೆಲ್ಲವನ್ನು ಕೂಡ ಕ್ಷುಲ್ಲಕವಾಗಿ ಅಥವಾ ತೀವ್ರ ವಿರೋಧವನ್ನು ವ್ಯಕ್ತಪಡಿಸೋ ನಿಟ್ಟಿನಲ್ಲಿ ಅಥವಾ ಪೂರ್ತಿ ಕಾಂಪ್ರಮೈಸ್ ಆಗುವ ಧಾಟಿಯಲ್ಲಿ ನಾವು ಯಾರೂ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಚಿಕ್ಕವರು ಅದನ್ನೆಲ್ಲ ಅನಲೈಸ್ ಮಾಡೋ ದೃಷ್ಟಿಯಿಂದ. ಆದರೆ ಐತಿಹಾಸಿಕ ಘಟನೆಗಳನ್ನು ಇಟ್ಕೊಂಡು, ಒಂದಷ್ಟು ನ್ಯೂನತೆಗಳನ್ನು ಇಟ್ಕೊಂಡು, ಈ ಕಡೆಯವರು ಅವ್ರ ಮೇಲೆ, ಆ ಕಡೆಯವರು ಇವ್ರ ಮೇಲೆ ಮಾತನಾಡುವ ಭರದಲ್ಲಿ ಕೆಲವು ತ್ಯಾಗಮಯಿ ವ್ಯಕ್ತಿತ್ವಗಳದು ಗಾಂಧೀಜಿ ಆಗಲಿ ಅಥವಾ ಸಾವರ್ಕರ್ ಆಗಲಿ ಅಥವಾ ಇನ್ಯಾವುದೇ ವ್ಯಕ್ತಿ ಆಗಿರಲಿ ಮಾತನಾಡೋ ತಪ್ಪಾಗುತ್ತೇನೋ ಅಂತ ಹೇಳ್ತಾ